ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ. ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ನ ಪ್ರವೀಣವಾಣಿ ವಾಚನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಲವು ದಿನಗಳಿಂದ ವಾಚನವಾಣಿಯ ಈ ಪ್ರಕ್ರಿಯೆಯು ಕೆಲವು ಅನಿವಾರ್ಯ ಕಾರಣಗಳಿಂದ ನಿಂತಿತ್ತು. ಆದರೆ ಮತ್ತೆ ನಿಮ್ಮೆದುರಿಗೆ ಬಂದು ವಾಣಿಯನ್ನು ವಾಚನ ಮಾಡಿ ತಕ್ಕ ಮಟ್ಟಿಗೆ ವಿಶ್ಲೇಷಣೆ ಮಾಡುವಂತಹ ಒಂದು ಪ್ರಯತ್ನ ನಂದಾಗಿರುತ್ತದೆ. ಆತ್ಮೀಯರೇ, ಇವತ್ತಿನ ಒಂದು ವಾಣಿಯ ಶೀರ್ಷಿಕೆ ಬೇಕೆ ಅನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ವಾಣಿಯನ್ನು ರಚಿಸಿದ್ದು ನಿಮ್ಮೆದುರಿಗೆ ವಾಚಿಸುತ್ತೇನೆ ಮತ್ತು ಅದನ್ನು ತಕ್ಕ ಮಟ್ಟಿಗೆ ವಿಶ್ಲೇಷಿಸುವ ಪ್ರಯತ್ನವೂ ಮಾಡುತ್ತೇನೆ. ದಯವಿಟ್ಟು ಆಲಿಸಿ, ಸಹಕರಿಸಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಬೆಂಬಲಿಸಿ. ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ. ಇಂದಿನ ವಾಣಿಯ ವಾಚನ ಬೇಕೆ. ಜಗದ ಸುಖವ ಲಭಿಸಬೇಕೆ, ತ್ಯಜಿಸು ತಾಪತ್ರಯಗಳು, ಹಗೆಯ ಬಿಡಿಸು ಕೋಪ ತೊಲಗಿಸು, ಹಗೆಯ ಬಿಡಿಸು ಕೋಪ ತೊಲಗಿಸು. ತಮಾಷೆಗೂ ಹತಾಶೆಗೊಳ್ಳದೆ ಅತಿ ಆಸೆ ಬಯಕೆ ವರ್ಜಿಸು, ಅತಿ ಆಸೆಯ ಬಯಕೆ ವರ್ಜಿಸು. ಆಗ ನೋಡು ನಿನ್ನ ಬದುಕು ಸುಖದ ತಿಳಿಸರೋವರ, ಆಗ ನೋಡು ನಿನ್ನ ಬದುಕು ಸುಖದ ತಿಳಿಸರೋವರ. ಘಮ ಪರಿಮಳದ ಪವನವು ಹಸ್ತೋದಕ ಪ್ರಸಾದವು. ಸುಖದ ತಿಳಿಸರೋವರ ಘಮ ಪರಿಮಳ ಪವನ ಹಸ್ತೋದಕ ಪ್ರಸಾದವು. ಪ್ರಭಂಜನ ವಿಠ್ಠಲನ ಪರಿಪೂರ್ಣ ಕಾರುಣ್ಯವು. ಭಕ್ತಿಭರಿತ ತಾರುಣ್ಯವು. ತಾಪತ್ರಯ ತ್ಯಜಿಸಿದಾಗ ಆಗ ನೋಡು ಬಯಸಿದ್ದನ್ನ. ಆತ್ಮೀಯರೇ, ಹೌದು, ಬೇಕೆ ಅನ್ನುವಂತಹ ಈ ವಾಚನೆಯ ಮೂಲಕ, ಬೇಕೆ ಅನ್ನುವಂತಹ ಈ ವಾಣಿಯ ವಾಚನದ ಮೂಲಕ ನಾವು ಇವತ್ತು ಈ ಬೇಕೆ ಅನ್ನುವಂತಹ ಏನಂತಂದರೆ, ನಮಗೆ ಮೂರು ತ್ರಯಗಳು. ತಾಪ ಅಂತಂದರೆ ಬೇಗೆ, ಬಿಸಿ, ಅಥವಾ ಏನಪ್ಪ ಅಂದರೆ ಊಹಿಸಿಕೊಳ್ಳಲಾರದು, ಅನುಭವಿಸಿಕೊಳ್ಳಲಾರದಂತಹ ಒಂದು ವಿಪರೀತವಾದಂತಹ ಕೆಂಡ ಸ್ವರೂಪಿ ಒಂದು ಬಿಸಿ ಅಂಥೇಳಿ ನಾವಿಲ್ಲಿ ಹೇಳಲಿಕ್ಕಾಗ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಏನಪ್ಪ ಅಂದ್ರೆ ಆ ತಾಪತ್ರಯಗಳು, ತಾಪ ಅನ್ನುವಂತಹ ಮೂರು ಏನವ, ಅವನ್ನು ನಾವು ಬಿಟ್ಟರೆ ಬಹುಶಃ ಏನಪ್ಪ ಅಂತಂದಾಗ ನಾವು ನಮ್ಮ ಬದುಕನ್ನು ನೆಮ್ಮದಿಯಾಗಿ ಬದುಕಬಹುದು ಮತ್ತು ಇಮ್ಮಡಿಯಾಗಿ ಸಂತೋಷ ಪಡಬಹುದು ಅನ್ನುವಂಥದ್ದು ಈ ಒಂದು ವಾಣಿಯ ಮೂಲ ಗೂಢ ಅರ್ಥ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ಹೌದು, ಜಗದ ಸುಖವು ಲಭಿಸಬೇಕೆ. ಈ ಜಗದಾಗ ಕಷ್ಟಕ್ಕಿಂತ ಸುಖಗಳು ಬಹಳಷ್ಟು ಅದಾವ. ಆದರೆ ದುರಂತ ನಾವು ನಮ್ಮ ದುಃಖದಾಗೆ, ನಮ್ಮ ಸಮಸ್ಯೆ ಒಳಗೆ, ನಮ್ಮಲ್ಲಿರುವಂತಹ ಅನೇಕ ಲೋಭಗಳ ಒಂದು ಏನಂದರೆ ಬಲೆಯೊಳಗೆ ಬಿದ್ದು ಹೊರಗಡೆ ಬರದೆ ಒದ್ದಾಡುತ್ತಾ ನಾವು ಏನಪ್ಪ ಅಂದ್ರೆ ನಮ್ಮ ಜೀವನವನ್ನು ಅನ್ಯಥಾ ಯಾವುದೇ ಲಾಭವಿಲ್ಲದೆ ಕಳೆದು ಬಿಡ್ತೀವಿ. ಅದನ್ನು ತಪ್ಪಿಸಬೇಕಾಗಿತ್ತಂದ್ರೆ, ಜಗದ ಸುಖವ ಲಭಿಸಬೇಕಾಗಿತ್ತಂದ್ರೆ ನಾವು ತ್ಯಜಿಸಬೇಕು. ಏನು ತ್ಯಜಿಸಬೇಕು? ತಾಪತ್ರಯಗಳು, ಮೂರು ತಾಪಗಳನ್ನು ತ್ಯಜಿಸಬೇಕಂತ ಹೇಳ್ತಾನೆ. ಯಾವಪ್ಪ ಅಂತಂದಾಗ ಇಲ್ಲಿ ಹಗೆಯ ಬಿಡಿಸು. ನಮ್ಮಲ್ಲಿರುವಂಥ ಹಗೆ ಏನದಲ್ಲ ರೀ, ಮತ್ತೊಬ್ಬರ ಬಗ್ಗೆ ಇರುವಂಥ ಹಗೆ ಇರ್ಬೋದಾ, ಆ ಹಗೆಯಿಂದ ನಾವು ಬಿಡಿಸಿಕೊಂಡು ಹೊರಗೆ ಬರಬೇಕು. ಕೋಪವನ್ನು ತೊಲಗಿಸಬೇಕು. ಇರುವ ಕೋಪವನ್ನು ತೊಲಗಿಸಿ ನಾವು ಶಾಂತಿ ಮತ್ತು ನೆಮ್ಮದಿಯ ಒಂದು ಏನಪ್ಪ ಅಂತಂದರೆ ಸ್ಥಿತಿಯನ್ನು ಸ್ಥಾಪನೆ ಮಾಡುವಂಥದ್ದು ಪ್ರಯತ್ನ ಮಾಡಬೇಕು. ಕೋಪ ತೊಲಗಿಸಬೇಕು, ನೆಮ್ಮದಿಯನ್ನು ಪಡೆಯುವಂಥ ಪ್ರಯತ್ನ ಮಾಡಬೇಕು. ತಮಾಷೆಗೂ ಕೂಡ ಹತಾಶೆಗೊಳ್ಳದೆ ಏನಪ್ಪ ಅಂದ್ರೆ ಅತಿಯಾಸೆಯೂ ಕೂಡ ಬಯಸದೆ, ಅತಿಯಾಸೆ ಇತ್ತಂದ್ರೆ ಅತಿಯಾಸೆಯನ್ನು ವರ್ಜನೆ ಮಾಡಬೇಕಾ. ಅತಿಯಾಸೆ ವರ್ಜನೆ ಮಾಡಿ ನಮ್ಮ ಬಯಕೆಗಳಿಗೆ ಏನಪ್ಪ ಅಂದ್ರೆ ಒಂದು ಪರಿಧಿಯೊಳಗೆ ಬಯಕೆಗಳನ್ನು ಇಟ್ಟುಕೊಂಡು ಬದುಕನ್ನು ಸಾಗಿಸಿದ್ರೆ ನಿಜಕ್ಕೂ ಏನಪ್ಪ ಅಂತಂದರೆ ನಮಗೆ ಯಾವ ತಾಪತ್ರಯಗಳು ಬರಂಗಿಲ್ಲ. ಆ ತಾಪತ್ರಯಗಳು ಬರಲಿ
ಕೂಡಲ ಬದುಕು ತಾನಾಗಿ ಹಸನಗೊಳ್ತದೆ. ಅದಕ್ಕೆ ಅತಿ ಆಶೆಯ ಬಯಕೆಯನ್ನು ವರ್ಜನೆ ಮಾಡಬೇಕು. ಆಗ ನೋಡು ನಿನ್ನ ಬದುಕು ಇಷ್ಟೆಲ್ಲ ನೀನು ಮಾಡಿದಾಗ ಆಗ ನೋಡು ನಿನ್ನ ಬದುಕನಪ್ಪ ಹೆಂಗೆ ಆಗ್ತದೆ. ಆಗ ನೋಡು ನಿನ್ನ ಬದುಕು ಸುಖದ ತಿಳಿಸರೋವರ. ಎಂಥ ಬದುಕಾಗ್ತಪ್ಪ, ಆ ಕಲಕದೇ ಇರುವಂತಹ ಕಲ್ಮಶಗಳು ಇರದಂತಹ ಪರಿಶುದ್ಧವಾದಂತಹ ಸ್ವಚ್ಛ ಕಮಲಗಳನ್ನು ಅರಳಿದಂಥದ್ದು, ಕೆಸರಿಲ್ಲದಂತಹ ಏನಪ್ಪ ಮೇಲ್ಗಡೆ ಸಂಪೂರ್ಣ ತಿಳಿಯಾದಂತಹ ಸರೋವರ ನಿನ್ನ ಬದುಕಾಗ್ತದೆ. ಆ ಬದುಕೊಳಗೇನಪ್ಪ ಅಂದ್ರೆ ಯಾವುದೇ ಕಲ್ಮಶಗಳಿಲ್ಲ, ನಿಷ್ಕಲ್ಮಶಗಳಿಲ್ಲ, ಪವಿತ್ರವಾದಂಥದ್ದು ಪರಿಶುದ್ಧವಾದಂತಹ ಸರೋವರದಂತಹ ಬದುಕು ನಿನ್ನದಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅಷ್ಟೇ ಯಾಕೆ ಘಮ ಪರಿಮಳವನ್ನು ಬೀರುವಂತಹ ಪವನ ಗಾಳಿ, ಘಮ ಮತ್ತು ಪರಿಮಳವನ್ನು ಹೊತ್ತು ತರುವಂತಹ ಗಾಳಿ ಆ ನಿನ್ನ ಬದುಕು ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲ, ಏನಪ್ಪ ಹಸ್ತೋದಕ ಪ್ರಸಾದವು. ಹೌದಾ, ನಾವು ನಮ್ಮ ದೇವರನ್ನು ಏನಪ್ಪ ಅಂದರೆ ನಮ್ಮ ದೇವರನ್ನು ನಾವು ನೈವೇದ್ಯವನ್ನು ಕೊಟ್ಟು ಆ ನೈವೇದ್ಯವನ್ನು ಅವನಿಗೆ ಅರ್ಪಿಸಿ ಅವನು ಕೊಟ್ಟಂತಹ ಅನ್ನವನ್ನು, ಆ ಪ್ರಸಾದವನ್ನು ಏನಪ್ಪ ಅಂದರೆ ದೇವರಿಗೆ ಅನ್ನವನ್ನು ನಾವು ಅರ್ಪಿಸಿದಾಗ ಅವನು ಕೊಡುವಂಥದ್ದನ್ನು ಪ್ರಸಾದ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೇಳ್ತಾನೆ ನಮ್ಮ ಬದುಕಿನಪ್ಪ ಅಂತಂದ್ರೆ ತಿಳಿಯ ಸರೋವರ ಆಗ್ತದೆ, ಪರಿಮಳದಿಂದ ಬೆರೆದಂತಹ ಪವನವಾಗ್ತದೆ. ಹಸ್ತೋದಕ ಪ್ರಸಾದ ನಮ್ಮ ಬದುಕಾಗಲಿಕ್ಕೆ ಸಾಧ್ಯ. ದಿನ ಕೂಡು ತಿಂತೀವಿ, ಕೂಡು ತಿನ್ನೋದು ಬೇಡ, ನಾವು ಹಸ್ತೋದಕ ಪ್ರಸಾದವನ್ನು ತಿಂದರೆ ಸುಂದರ ಬದುಕಿನಾಗ ಮಾತ್ರ ಅದು ಸಿಗ್ಲಿಕ್ಕೆ ಸಾಧ್ಯ. ಸುಂದರ ಬದುಕಿನ ವ್ಯಾಖ್ಯಾನ ಹೇಗಪ್ಪ ಅಂತಂದರೆ, ಸುಂದರ ಬದುಕು ಯಾವಾಗೂ ತಿಳಿ ನೀರಿನ ಸರೋವರದಂತೆ ಇರ್ತದೆ, ಘಮ ಹೊತ್ತಂತಹ ಪರಿಮಳ ಪೂರಿತವಾದಂತಹ ಪವನದಂತೆ ಇರ್ತದೆ. ದೇವರಿಗೆ ನೈವೇದ್ಯವನ್ನು ಕೊಟ್ಟಂತಹ ಆ ಪ್ರಸಾದ ಹಸ್ತೋದಕದಂತೆ ನಮ್ಮ ಬದುಕು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಸ್ತೋದಕ ಪ್ರಸಾದವು ಪ್ರಭಂಜನ ವಿಠ್ಠಲನ ಪರಿಪೂರ್ಣ ಕಾರುಣ್ಯವು. ಈ ಮೂರು ಸಿಕ್ಕು ಅಂತಂದ್ರೆ ತಿಳಿಯಾದಂತಹ ಸರೋವರದ ನೀರು, ಘಮಪೂರಿತವಾದಂತಹ ಪರಿಮಳ ಇರುವಂತಹ ಪವನ, ಹಸ್ತವುದಕ ದೇವರ ಪ್ರಸಾದದ ಅನ್ನ ಪ್ರಾಶನಕ್ಕೆ ಅವಕಾಶ, ಇವೆಲ್ಲವೂ ಸಿಕ್ಕರೆ ಅದಿನಂತನ ಅದು ಮಾತ್ರ ಕೇವಲ ಆ ಪ್ರಭಂಜನನ ಕಾರುಣ್ಯ ಇದ್ದವರಿಗೆ ಇವೆಲ್ಲ ಮುಚ್ಚಲಿಕ್ಕೆ ಸಾಧ್ಯ. ಆ ಪ್ರಭಂಜನನ ಕಾರುಣ್ಯ ಬದುಕು ಹಸನುಗೊಂಡವರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಪರಿಪೂರ್ಣ ಕಾರುಣ್ಯವು ಪ್ರಭಂಜನನ ಪ್ರಭಂಜನ ವಿಠ್ಠಲನ ಪರಿಪೂರ್ಣ ಕಾರುಣ್ಯವು ಭಕ್ತಿಭರಿತ ತಾರುಣ್ಯವು. ಭಕ್ತಿ ಭರಿತ ತಾರುಣ್ಯವು ಕೂಡ ಅದು ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತಾಡ್ತಾನೆ. ಅದಕ್ಕೆ ಜಗದ ಸುಖವ ಲಭಿಸಬೇಕೆ, ಜಗದ ಸುಖವನ್ನು ನಿನಗೆ ಲಭಿಸಬೇಕಾ, ದೊರಕಬೇಕಾ, ಅದನ್ನು ನೀನು ಬಯಸ್ತಿದ್ರೆ ಮೂರು ತಾಪಗಳುಳ್ಳ ತ್ರಯಗಳನ್ನು ತ್ಯಜಿಸಿ ನೋಡು. ನಿನ್ನ ಬದುಕೇನಪ್ಪ ಅಂತಂದ್ರೆ ತಿಳಿಯ ಸರೋವರ ಆಗ್ತದೆ, ಘಮ ಪರಿಮಳವುಳ್ಳ ಪವನವಾಗ್ತದೆ. ದೇವರಿಂದ ನಾವು ಕೊಟ್ಟಂತಹ ಅನ್ನ ದೇವರಿಗೆ ಅರ್ಪಿಸಿದಾಗ ಮರಳಿ ಬರುವ ಪ್ರಸಾದದ ರೂಪದ ಹಸ್ತೋದಕ ಆ ಒಂದು ನಮಗೆ ಅನ್ನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಅದು ಯಾವಾಗಪ್ಪ ಅಂದ್ರೆ ಪ್ರಭಂಜನ ವಿಠ್ಠಲನ ಕಾರುಣ್ಯವು ಇತ್ತಂದ್ರೆ ಮಾತ್ರ ನಮ್ಮ ತಾಪತ್ರಯಗಳು ತೊಲಗಿ ಹೋಗ್ತವ, ನೆಮ್ಮದಿ ಮರಳಿ ಬರ್ತದ. ಬದುಕು ಅನ್ನೋದು ಬವಣೆ ಆಗಲಾರದೆ ಬದುಕು ಅನ್ನೋದು ಸುಂದರವಾದಂತಹ ಏನಂದರೆ ಸುಂದರ ವನ ಆಗ್ತದೆ. ಜೀವನ ಕಾನನ ಆಗಂಗಿಲ್ಲ, ಜೀವನ ಸುಂದರ ರೂಪನ ಆಗ್ತದೆ. ಅದಕ್ಕೆ ಜೀವನದ ತಾಪತ್ರಯಗಳನ್ನು, ಮೂರು ಪ್ರಕಾರದ ತಾಪಗಳನ್ನು ತ್ಯಜಿಸಿದರೆ ನಮ್ಮ ಬದುಕು ಹಸಿನವಾಗ್ತದೆ ಅನ್ನುವಂತಹ ಒಂದು ನನಗೆ ಅನಿಸಿರುವ ರೀತಿಯ ವಿಶ್ಲೇಷಣೆ ಮಾಡುವುದರ ಮೂಲಕ ನಾನು ಈ ಒಂದು ಏನು ಅನ್ನುವಂತಹ ವಾಣಿಗೆ ವಿರಾಮವನ್ನು ನೀಡ್ತೀನಿ. ಆತ್ಮೀಯರೇ, ಆಲಿಸಿ, ಸಹಕರಿಸಿ ಮತ್ತು ಈ ಪ್ರವೀಣ ವಾಹಿನಿಗೆ ನೀವು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಪ್ರೋತ್ಸಾಹಿಸಿರಿ. ನಿಮ್ಮವನೇ ಪ್ರವೀಣ್ ವಿ ಕುಲಕರ್ಣಿ, ಪಿದಿಗೆ ಚಂದ್ರ. ನಮಸ್ಕಾರ.